ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಗಾಯ್ಸ್, ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಕೂಡ ತುಂಬಾನೇ ವಿಜೃಂಭಣೆಯಿಂದ ದೀಪಾವಳಿ ಹಬ್ಬನ ಆಚರಿಸ್ತಾ ಇದ್ದೀರಾ ಅಂತ ನಾನು ಕೂಡ ಅನ್ಕೊಳ್ತೀನಿ. ಯಾಕಂದ್ರೆ ತುಂಬಾನೇ ಜನ ಎಲ್ಲರೂ ಕೂಡ ದೀಪಾವಳಿ ಹಬ್ಬನ ಆಚರಿಸ್ತೀವಿ ಅಲ್ವಾ. ನಮ್ಮ ಹಿಂದೂ ಸಂಪ್ರದಾಯದಲ್ಲಂತೂ ತುಂಬಾನೇ ಒಂದು ಹಬ್ಬಕ್ಕೂ ಕೂಡ ನಾವು ಪ್ರಾಮುಖ್ಯತೆನ ಕೊಡ್ತೀವಿ ಅಲ್ವಾ. ಒಂದೊಂದು ಹಬ್ಬನೂ ಕೂಡ ನಾವು ತುಂಬಾ ಗ್ರ್ಯಾಂಡ್ ಆಗಿ ವಿಜೃಂಭಣೆಯನ್ನ ನಾವು ಮಾಡ್ತೀವಿ ಅಲ್ವಾ. ಸೊ ಹಾಗೇನೆ ದೀಪಾವಳಿ ಹಬ್ಬ ಕೂಡ. ದೀಪಾವಳಿ ಹಬ್ಬನ ಏನಂದ್ರೆ ಗಾಯ್ಸ್, ಮನೆಗಳಲ್ಲೂ ಕೂಡ ದೀಪನ ಬೆಳಗ್ತಾರೆ. ಯಾಕೆ ಅಂತ ಒಂದು ಕತೆ ಕೂಡ ಇದೆ. ನಾನು ನಿಮ್ಗೆ ಶಾರ್ಟ್ ಆಗಿ ಅದನ್ನ ಹೇಳ್ಬಿಡ್ತೀನಿ. ಶ್ರೀ ಕೃಷ್ಣ ಪರಮಾತ್ಮನು ನರಕಾಸುರ ಎಂಬ ರಾಕ್ಷಸನನ್ನ ಕೊಂದಿದಂತ ದಿನ, ಅಂದ್ರೆ ಸಂಹಾರ ಮಾಡಿದ ದಿನ ಅಲ್ವಾ. ಸಂಹಾರ ಆದ್ಮೇಲೆ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಅವ್ರವ್ರ ಮನೆಯಲ್ಲಿ ಎಲ್ಲರೂ ಕೂಡ ದೀಪನ ಬೆಳಗಿ ವಿಜೃಂಭಣೆಯಿಂದ ಸಂಭ್ರಮಾಚರಣೆನ ಮಾಡಿದ್ರಂತೆ. ಓಕೆನಾ. ಸೊ ಅದು ಆ ಒಂದು ಆಚರಣೆ ಇಲ್ಲಿವರೆಗೂ ಕೂಡ ನಡ್ಕೊಂಡು ಬಂದಿದೆ ಅಲ್ವಾ. ಸೊ ಅದಕ್ಕೋಸ್ಕರ ಅಷ್ಟೇ. ಅದ್ರ ಜೊತೆಗೆ ಗಾಯ್ಸ್, ಮಾತೆ ಮಹಾಲಕ್ಷ್ಮಿನ ನಾವು ನಮ್ಮ ಮನೆಗೆ ಕರ್ಸ್ಕೊಳ್ಬೇಕು. ಹಾಗೇನೆ ನಮ್ಮ ಮನೆಯಲ್ಲಿ ಹಣ ಅನ್ನೋದು ವೃದ್ಧಿ ಆಗ್ಬೇಕು, ಧನ ಪ್ರಾಪ್ತಿ ಆಗ್ಬೇಕು, ಧನಲಾಭ ಆಗ್ಬೇಕು ಅಂತ ಅಂದ್ರೆ ಈ ಹಬ್ಬದಲ್ಲಿ ತುಂಬಾನೇ ವಿಜೃಂಭಣೆಯಿಂದ ಕೂಡ ಲಕ್ಷ್ಮೀ ಪೂಜೆನ ಮಾಡ್ತಾರೆ ಅಲ್ವಾ. ಅದರಲ್ಲೂ ಕೂಡ ಈ ಮಾರ್ವಾಡಿಗಳು, ಈ ಸೇಟುಸ್ಗಳು, ಇವರೆಲ್ಲರೂ ಕೂಡ ಲಕ್ಷ್ಮಿನ ಆಗಮನ ಮಾಡ್ಕೊಳ್ಳಿಕ್ಕೆ, ಲಕ್ಷ್ಮಿ ಅವ್ರ ಮನೆಗಳಲ್ಲಿ ಸ್ಥಿರವಾಗಿ ನೆಲೆಸ್ಕೊಳ್ಳೋದಿಕ್ಕೆ ಕೆಲವೊಂದು ತಂತ್ರಗಳನ್ನ, ಪರಿಹಾರಗಳನ್ನ ಮಾಡ್ಕೊಂಡು ಹೋಗ್ತಾರೆ ಅಲ್ವಾ. ಸೊ ನಾವೇನಂತಂದ್ರೆ ಗೈಸ್, ನಮ್ಗೆ ಗೊತ್ತಿರುವಂತ ಚಿಕ್ಕ ಪುಟ್ಟ ತಂತ್ರಗಳನ್ನ ನಾವು ಮನೆಯಲ್ಲೇ ಮಾಡ್ಕೊಂಡು ನಾವು ಕೂಡ ಅವರಂತೆ ಮಾತೆ ಮಹಾಲಕ್ಷ್ಮಿನ ನಮ್ಮ ಕಡೆ ಬರೋ ರೀತಿ ಮಾಡಿಕೊಂಡು ನಮ್ಮ ಮನೆಯಲ್ಲೇ ಸ್ಥಿರವಾಗಿ ನೆಲೆಯೂರೋ ತರ ನಾವು ಕೆಲವೊಂದು ಚಿಕ್ಕ ಪುಟ್ಟ ತಂತ್ರಗಳನ್ನ ನಾವು ಮಾಡ್ಕೊಳ್ಬೇಕು. ಓಕೆನಾ. ಅಂದ್ರೆ ಪರಿಹಾರ ಶಾಸ್ತ್ರದಲ್ಲಾಗಿರಬಹುದು, ಸಿದ್ಧಿ ಶಾಸ್ತ್ರದಲ್ಲಾಗಿರಬಹುದು, ತುಂಬಾನೇ ಅನೇಕ ಇದನ್ನ ಅಂತಂದ್ರೆ ಪರಿಹಾರಗಳನ್ನ ತಿಳಿಸ್ಕೊಟ್ಟಿರ್ತಾರೆ. ಸರಿನಾ. ಅದನ್ನ ನಾವು ತಿಳ್ಕೊಂಡು ಅದನ್ನ ನಾವು ಕೂಡ ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಡೋದ್ರೆ ಯಾಕೆ ಎಲ್ಲ ನಮ್ಗೆ ಒಳ್ಳೇದಾಗಲ್ಲ ಅಲ್ವಾ. ಖಂಡಿತವಾಗ್ಲೂ ಕೂಡ ಎಲ್ಲಾದ್ರಲ್ಲೂ ಕೂಡ ಒಳ್ಳೇದಾಗಿ ಆಗುತ್ತೆ. ಆದರೆ ನಾವು ತುಂಬಾ ಶ್ರದ್ಧಾ ಭಕ್ತಿಯಿಂದ ನಾವು ಈ ಒಂದು ಅಂದ್ರೆ ಪರಿಹಾರಗಳನ್ನಾಗಿರಬಹುದು, ಹಾಗೇನೆ ತಂತ್ರಗಳಾಗಿರಬಹುದು, ಈ ರೀತಿ ನಾವು ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಓಕೆನಾ. ಸೊ ಬನ್ನಿ ತಡ ಮಾಡದೆ ಇವತ್ತಿನ ಟಾಪಿಕ್ ನಿಮ್ಗೆ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ. ಯಾವ ರೀತಿ ಮಾಡ್ಕೊಳ್ಬೇಕು ಎಲ್ಲ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಈ ತಂತ್ರನ, ಈ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಏನು ಯೂಸ್ಫುಲ್ಲು ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ. ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೇನೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಲೈಕ್ ಅನ್ನೋದು ಇನ್ನೊಬ್ರ ಕಷ್ಟಕ್ಕೆ ಆಗತ್ತೆ ಅಂತ ಅಂದ್ರೆ ಲೈಕ್ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ. ಓಕೆನಾ. ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಈಗ ಏನಂದ್ರೆ ಗಾಯ್ಸ್, ಡೈಲಿ ನನ್ನ ವ್ಲಾಗ್ಸ್ ಎಲ್ಲ ನೋಡೋರು ಇರ್ತೀರಾ ಅಲ್ವಾ. ಏನಪ್ಪ ಇವ್ರು ಹೇಳಿದೆ ಹೇಳ್ತಾರೆ ಅಂತ ನೀವು ಅನ್ಕೋಬಹುದು. ಬಟ್ ಹೊಸೊಬ್ರು ನೋಡೋರು ಇರ್ತಾರಲ್ವಾ, ಅವ್ರಿಗೂ ಕೂಡ ಗೊತ್ತಾಗ್ಬೇಕಲ್ವಾ. ಸೊ ಅದಕ್ಕೋಸ್ಕರ ನಿಮ್ಮ ಒಂದು ಲೈಕ್ ಅನ್ನೋದು ಇನ್ನೊಬ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸರಿನಾ. ಯಾರೋ ಒಬ್ರು ಕಷ್ಟದಲ್ಲಿ ಇರ್ತಾರೆ, ನಿಮ್ಮ ಒಂದು ಲೈಕ್ ಆಗಿರಬಹುದು, ಶೇರ್ ಆಗಿರಬಹುದು, ಅವ್ರಿಗೂ ಕೂಡ ಅದು ರೀಚ್ ಆಗುತ್ತೆ. ನೀವು ಆದಷ್ಟು ಲೈಕ್ ಕೊಟ್ಟಷ್ಟು ವಿಡಿಯೋ ಅನ್ನೋದು ರೀಚ್ ಆಗುತ್ತೆ. ನಿಜವಾಗ್ಲೂ ಗೈಸ್, ವ್ಯೂಸ್ಗೋಸ್ಕರ ಆಗಲಿ, ಕಮೆಂಟ್ಗೋಸ್ಕರ ಆಗಲಿ, ಲೈಕ್ಗೋಸ್ಕರ ಆಗಲಿ ನಾನು ಹೇಳ್ತಾ ಇಲ್ಲ ನಿಮಗೆ. ಇನ್ನೊಬ್ರ ಕಷ್ಟಕ್ಕೆ ನಾವು ನೆರವಾದ್ರೆ ದೇವರು ನಮ್ಗೆ ಇನ್ನೆಲ್ಲೋ ಒಂದು ಕಡೆಯಿಂದ ನಮಗೂ ಕೂಡ ಒಳ್ಳೇದು ಮಾಡ್ತಾನೆ ಅನ್ನೋದು ನಮ್ಮ ಭಾವನೆ. ಓಕೆ, ಅದು ನನ್ನ ಭಾವನೆ. ಯಾಕಂದ್ರೆ ನಾನು ಹಲವಾರು ಎಕ್ಸ್ಪೀರಿಯನ್ಸ್ನ ತಗೊಂಡಿದ್ದೀನಿ ಇದ್ರ ಬಗ್ಗೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇನೆ. ಸೊ ಒಂದು ಲೈಕ್ ಕೊಡೋದ್ರ ಮುಖಾಂತರ ವಿಡಿಯೋನ ಖಂಡಿತವಾಗ್ಲೂ ಸ್ಕಿಪ್ ಮಾಡ್ದೇನೆ ಎಂಡಿಂಗ್ವರೆಗೂ ನೋಡಿ. ಯಾಕಂದ್ರೆ ಮಧ್ಯ ಯಾವ್ದಾದ್ರು ಒಂದು ಟಾಪಿಕ್ ಬಗ್ಗೆ ಹೇಳಿರ್ತೀನಿ ನಿಮ್ಗೆ, ಇಲ್ಲಾಂದ್ರೆ ಯಾವ್ದಾದ್ರು ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಓಕೆ, ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಯಾವ ರೀತಿ ಈ ಒಂದು ಪರಿಹಾರನ ಮಾಡ್ಕೊಳ್ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಓಕೆನಾ. ಪ್ರತಿಯೊಬ್ಬರು ಮನೆಯಲ್ಲೂ ಗಾಯ್ಸ್, ಬೆಳಕನ್ನೋದು ತುಂಬಾನೇ ಮುಖ್ಯ ಅಲ್ವಾ. ನಮ್ಮ ಬದುಕಿಗೆ ಬೆಳಕು, ಈಗ ನಮ್ಮ ಮನೆಗೆ ಬೆಳಕನ್ನೋದು ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ನಮ್ಮ ಬದುಕಿಗೆ ನಮ್ಮ ಬದುಕಿಗೆ ತುಂಬಾನೇ ಒಂದು ಬೆಳಕು ಅನ್ನೋದು ಮುಖ್ಯ ಆಗಿರುತ್ತೆ ಅಲ್ವಾ. ಯಾಕಪ್ಪ ಅಂತಂದ್ರೆ ಕಷ್ಟ ನೋಡಿ 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 ಸ್ವರ್ಗೋಗಿರ್ತಾರೆ ಕೆಲವರು. ಸರಿನಾ. ಇನ್ನು ಕೆಲವೊಬ್ರು ಅಂದ್ರೆ ಏನಾದ್ರೂ ಒಂದು ಮಾಡ್ಕೊಂಡು ಕೂಡ ಅವರು ಹೊರಟೋಗಿರ್ತಾರೆ. ಆ ಥರನೂ ಇರ್ಬೋದು. ಹಬ್ಬದ ದಿನ ಈ ಥರ ಎಲ್ಲ ಮಾತಾಡ್ತಿದ್ದೀನಿ ಅಂತ ಅನ್ಕೊಂಬೇಡಿ. ಬಟ್ ಆ ರೀತಿ ಹೇಳೋವಂಥ ಇದು ಅಂದರೆ ಹೇಳಲೇಬೇಕಾಗತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಆ ರೀತಿನೂ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ ನಮ್ಮ ಜೀವನದಲ್ಲಿ ಬೆಳಕನ್ನೋದು ತುಂಬಾನೇ ಪ್ರಾಮುಖ್ಯತೆನ ಕೊಡ್ತೀವಿ ಅಲ್ವಾ ಬೆಳಕಿಗೆ. ಸೊ ಆ ಬೆಳಕು ಮತ್ತೆ ಸ್ವಚ್ಛತೆ ಎಲ್ಲಿ ಇದೆಯೋ, ಅಂದರೆ ಈ ದೀಪಾವಳಿ ಟೈಮಲ್ಲಿ ನಿಮ್ಮ ಮನೆಯಲ್ಲಿ ಸ್ವಚ್ಛವಾಗಿ ನೀವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹಾಗೆಯೇ ದೀಪನ ಹಚ್ಚೋದ್ರಿಂದ ನಿಮಗೆ ತುಂಬಾನೇ ಒಂದು ಬೆಳಕು, ಹೇಗೆ ಆ ದೀಪ
ಬೆಳಕನ್ನ ಹೇಗೆ ಕೊಡುತ್ತೋ ಗಾಯ್ಸ್, ಅದೇ ರೀತಿ ನಿಮ್ಮ ಲೈಫಲ್ಲೂ ಕೂಡ ಬೆಳಕನ್ನೋದು ನಿಮಗೆ ಬರಬೇಕು, ಯಾವ್ದ್ರಲ್ಲೂ ಕೂಡ ನಮಗೆ ಕಷ್ಟ ಇರಬಾರ್ದು, ಎಲ್ಲಾದ್ರಲ್ಲೂ ಒಳ್ಳೇದಾಗಬೇಕು ಅಂತಂದ್ರೆ ನೀವು ಖಂಡಿತವಾಗ್ಲೂ ನೀವು ಈ ಒಂದು ದೀಪನ ಹಚ್ಚೋದ್ರ ಮುಖಾಂತರ ಲಕ್ಷ್ಮೀ ದೇವಿನ ನೀವು ಪೂಜೆ ಮಾಡಲೇಬೇಕು. ಸರಿನಾ? ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬಂದು ಸ್ವಚ್ಛತೆಯನ್ನ ನೋಡಿ ಹಾಗೇನೆ ಬೆಳಕನ್ನ ನೋಡಿ ಖುಷಿಯಾಗಿ ನಿಮಗೂ ಕೂಡ ನಿಜವಾಗ್ಲೂ ಒಳ್ಳೇದು ಮಾಡೇ ಮಾಡ್ತಾರೆ. ಸರಿನಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಆದಷ್ಟು ಎಲ್ಲರೂ ಮನೇನ ಕ್ಲೀನಾಗಿ ಇಟ್ಕೊಳ್ಳಿ. ಸರಿನಾ? ಸ್ವಚ್ಛತೆ ಎಲ್ಲಿ ಇರುತ್ತೋ ಲಕ್ಷ್ಮಿ ಅಲ್ಲಿ ನೆಲೆಸ್ತಾಳೆ ಅಂತ ಎಲ್ಲರಿಗೂ ಕೂಡ ನಾನು ಎಷ್ಟೊಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ಎಲ್ಲರೂ ಕೂಡ ಆದಷ್ಟು ಜನ ತಿಳ್ಕೊಂಡಿರ್ತಾರೆ. ಆಯ್ತಾ? ಸೊ ಗೈಸ್, ಏನಪ್ಪ ಅಂತಂದ್ರೆ ಈ ದೀಪಾವಳಿ ಅನ್ನೋದನ್ನ ನಾವು ಆಗಿನ ಕಾಲದಿಂದನೂ ಆಚರಿಸ್ಕೊಂಡು ಬಂದಿದ್ದೀವಿ ಅಲ್ವಾ? ಸೊ ಏನಪ್ಪಾ ಅಂತಂದ್ರೆ ನಾನು ಹೇಳುವಂತ ಈ ಒಂದು ವಸ್ತುವನ್ನ ನೀವು ಉಪಯೋಗಿಸುವಂತಹ ಅಕ್ಕಿ ಡಬ್ಬದಲ್ಲಿ, ಈಗ ಪ್ರತಿಯೊಂದು ಮನೆಯಲ್ಲೂ ಕೂಡ ಅಕ್ಕಿನ ಡಬ್ಬದಲ್ಲಿ ಹಾಕೊಂಡು ಇಟ್ಕೊಂಡಿರ್ತೀರಾ ಅಲ್ವಾ? ಆ ಅಕ್ಕಿ ಡಬ್ಬದ ಒಳಗಡೆ ನೀವು ನಾನು ಹೇಳುವಂತ ಈ ವಸ್ತುಗಳನ್ನ ನೀವು ಇಡೋದ್ರಿಂದ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಧನಾಗಮನ ಆಗುತ್ತೆ, ಧನ ಪ್ರಾಪ್ತಿ ಆಗುತ್ತೆ. ಅದನ್ನ ನೀವು ಈ ದೀಪಾವಳಿ ಹಬ್ಬದ ದಿನನೇ ನೀವು ಮಾಡ್ಬೇಕಾಗತ್ತೆ. ಸರಿನಾ? ಇದನ್ನ ನೀವು ನಾಳೆ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಇವಾಗ ವಿಡಿಯೋ ಹಾಕ್ತೀನಲ್ವಾ, ಇದನ್ನ ನಾಳೆ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ನಾಳೆ ದೀಪಾವಳಿ ಹಬ್ಬನೂ ಕೂಡ ಇದೆ ಅಲ್ವಾ? ಸೊ ಹಾಗಾಗಿ ದೀಪಾವಳಿ ಹಬ್ಬದ ದಿನ ನೀವು ನಾಳೆ ಬೆಳಿಗ್ಗೆ ಎದ್ದು ಮನೆಯನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಳ್ಳಿ, ಕ್ಲೀನಾಗಿ ಇಟ್ಕೊಳ್ಳಿ. ಮನೆನ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಚಿಟಿಕೆ ಅರಿಶಿನ ಅಥವಾ ಉಪ್ಪನ್ನ ಹಾಕೊಂಡು ನೀವು ಸ್ನಾನ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗತ್ತೆ ಗೈಸ್. ಆಯ್ತಾ? ನಿಮ್ಮಲ್ಲಿರುವ ಯಾವುದಾದ್ರೂ ಒಂದು ದೋಷ ಆಗಿರಬಹುದು, ಯಾವುದಾದ್ರೂ ಒಂದು ಜಾತಕದಲ್ಲಿ ದೋಷ ಆಗಿರಬಹುದು, ಯಾವುದೇ ಒಂದು ಏನೇ ಒಂದು ಇದ್ರೂ ಕೂಡ ಅದು ನಿವಾರಣೆ ಆಗುತ್ತೆ. ಸರಿನಾ? ಸ್ವಲ್ಪ ಸ್ನಾನದ ನೀರಿಗೆ ಅರಿಶಿನ ಇಲ್ಲ ಅಂತಂದ್ರೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕೊಂಡು ನೀವು ಸ್ನಾನ ಮಾಡ್ಕೋಬೇಕಾಗತ್ತೆ. ಸರಿನಾ? ಅದೆಲ್ಲಾನು ಮುಗಿಸ್ಕೊಂಡು ಗಾಯ್ಸ್ ನೀವು ದೇವರಿಗೆ ದೀಪನ ಹಚ್ಕೊಳ್ಳಿ. ದೀಪ ಎಲ್ಲ ಹಚ್ಚಾದ್ಮೇಲೆ ಗಾಯ್ಸ್ ಅಡುಗೆ ಮನೆಯಲ್ಲಿ ನೀವು ಆಲ್ಮೋಸ್ಟ್ ಎಲ್ಲರೂ ಕೂಡ ಅಕ್ಕಿ ಡಬ್ಬದಲ್ಲಿ ನೀವು ಹಾಕಿರ್ತೀರಾ, ಅಕ್ಕಿನ ಇಟ್ಟಿರ್ತೀರಾ ಅಲ್ವಾ? ಸೊ ಆ ಅಕ್ಕಿನ ಗಾಯ್ಸ್ ಯಾವುದೇ ಕಾರಣಕ್ಕೂ ನೀವು ಖಾಲಿ ಆಗದೇ ಇರೋ ರೀತಿ ನೋಡ್ಕೊಳ್ಬೇಕು. ಸರಿನಾ? ಸ್ವಲ್ಪ ಅಕ್ಕಿ ಖಾಲಿ ಆಗ್ತಿದೆ, ಇನ್ನೊಂಚೂರು ಇಷ್ಟಿದೆ, ಸ್ವಲ್ಪ ತಳಭಾಗದಲ್ಲಿ ಇದೆ ಅಂದಾಗಲೇ ಅದಕ್ಕೆ ಫಿಲ್ ಮಾಡ್ಕೋಬೇಕು. ಸರಿನಾ? ಅನ್ನಪೂರ್ಣೇಶ್ವರಿ ದೇವಿ ನಮ್ಮ ಮನೆಯಲ್ಲಿ ನೆಲೆಸ್ಬೇಕು ಅಂತ ಅಂದ್ರೆ ನಾವು ಈ ರೀತಿ ಖಾಲಿ ಆಗದೇ ಇರೋ ರೀತಿ ನೋಡ್ಕೊಳ್ಬೇಕು. ಹಾಗೆ ನಿಮ್ಮ ಮನೆಯಲ್ಲಿ ಮಸಾಲೆ ಐಟಮ್ಗಳು ಇರುತ್ತಲ್ಲ, ಮತ್ತೆ ಮಹಾಲಕ್ಷ್ಮಿಗೆ ಮಸಾಲೆ ಐಟಮ್ ಅಂದರೆ ತುಂಬಾನೇ ಇಷ್ಟ. ಸರಿನಾ? ಸೊ ಹಾಗಾಗಿ ಮಸಾಲೆ ಐಟಮ್ನು ಕೂಡ ನೀವು ಖಾಲಿ ಆಗದೇ ಇರೋ ರೀತಿ ನೋಡಿಕೊಂಡು ಅಕ್ಕಿನೂ ಕೂಡ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡಿಕೊಂಡು ನೀವು ಒಂದು ಬಿಳಿ ಬಟ್ಟೆನ ನೀವು ತಗೊಳ್ಬೇಕು. ಸರಿನಾ? ಬಿಳಿ ಬಟ್ಟೆನೇ ಯಾಕೆ ತಗೊಳ್ಬೇಕು ಮೇಡಮ್ ಅಂತ ನೀವು ಕೇಳಬಹುದು. ಬಿಳಿ ಬಟ್ಟೆ ಅನ್ನೋದು ಚಂದ್ರಂಗೆ ಹೋಲಿಸ್ತೀವಿ ನಾವು ಬಿಳಿ ಬಟ್ಟೆನ. ಆಯ್ತಾ? ಚಂದ್ರನ ಬಣ್ಣ ಕೂಡ ಬಿಳಿನೇ, ಹಾಗೇನೆ ನಾವು ಒಂದು ಬಿಳಿ ಬಟ್ಟೆನ ತಗೊಂಡ್ರೆ ತುಂಬಾನೇ ಒಳ್ಳೇದು. ಯಾಕಪ್ಪ ಅಂತ ಅಂದ್ರೆ ಬಿಳಿ ಬಟ್ಟೆ ಒಂದು ಶಾಂತಿನ ಕಾಪಾಡುತ್ತೆ. ಆಯ್ತಾ? ಒಂದು ಸ್ವಚ್ಛತೆನ, ಒಂದು ಶಾಂತಿನ ನಮ್ಗೆ ಕೊಡುತ್ತೆ ಬಿಳಿ ಅನ್ನೋದು. ಸೊ ಅದಕ್ಕೋಸ್ಕರ ಒಂದು ಬಿಳಿ ಬಟ್ಟೆನ ನೀವು ತಗೊಳ್ಬೇಕಾಗತ್ತೆ. ಬಿಳಿ ಬಟ್ಟೆನ ತಗೊಂಡು ಗೈಸ್ ನೀವು ಫಸ್ಟ್ ಅಂದ್ರೆ ದೇವ್ರ ಮನೆಯೆಲ್ಲ ಪೂಜೆನ ಮಾಡ್ಕೊಳ್ಳಿ. ಪೂಜೆನ ಮಾಡ್ಕೊಂಡು ನೀವು ದೇವ್ರ ಮುಂದೆ ಕೂತ್ಕೊಂಡು ಒಂದು ಪ್ಲೇಟ್ನ ಇಟ್ಕೊಂಡು ಅದ್ರ ಮೇಲೆ ಒಂದು ಬಿಳಿ ಒಂದು ಕರ್ಚೀಫ್ ಆಗ್ಲದಷ್ಟು ಇಷ್ಟು ತಗೊಳ್ಳಿ ಒಂದನ್ನ. ಆಯ್ತಾ? ಒಂದು ಬಿಳಿ ಬಟ್ಟೆನ ಕಟ್ ಮಾಡ್ಕೊಂಡು ಆ ಪ್ಲೇಟ್ ಮೇಲೆ ಇಟ್ಬಿಟ್ಟು ನೀವು ಅದ್ರ ಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮನ ನೀವು ಹಾಕೊಳ್ಬೇಕು. ಆಯ್ತಾ? ಅರಿಶಿನ ಕುಂಕುಮ ಅಂದ್ರೆ ತುಂಬಾನೇ ಮಂಗಳಕರವಾದಂಥದ್ದು ಅಲ್ವಾ? ಮತ್ತೆ ಮಹಾಲಕ್ಷ್ಮಿಗೆ ತುಂಬಾನೇ ಪ್ರಿಯವಾದದ್ದು. ಹಾಗೇನೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮುತ್ತೈದೆಯರು ಒಂದು ಪ್ರಾಮುಖ್ಯತೆಯನ್ನ ಕೊಡ್ತೀವಿ ಅರಿಶಿನ ಕುಂಕುಮಕ್ಕೆ ಅಲ್ವಾ? ಸೊ ಹಾಗಾಗಿ ಸ್ವಲ್ಪ ಅರಿಶಿನ ಕುಂಕುಮನ ಅದ್ರೊಳಗಡೆ ಹಾಕೊಂಡು ನೀವು 5 ರೂಪಾಯಿ ನಾಣ್ಯನ ನೀವು ತಗೊಳ್ಬೇಕಾಗತ್ತೆ. ಸರಿನಾ? 5 ರೂಪಾಯಿ ಯಾಕೆ ಅಂತಂದ್ರೆ ಪಂಚಭೂತಗಳಿಗೆ 5 ರೂನ ನಾವು 5ನ ಹೋಲಿಸ್ತೀವಿ. ಆಯ್ತಾ? ಸೊ ಹಾಗಾಗಿ ನೀವು 5 ರೂಪಾಯಿ ಕಾಯಿನ್ನ ನೀವು ತಗೊಳ್ಬೇಕಾಗತ್ತೆ. 5 ರೂಪಾಯಿ ಕಾಯಿನ್ನ ಅದ್ರೊಳಗೆ ಹಾಕ್ಬಿಟ್ಟು ಒಂದು ಪಲಾವ್ ಎಲೆ ಬರುತ್ತಲ್ವಾ, ಬಿರಿಯಾನಿ ಎಲೆ ಅಂತಾರೆ, ಪಲಾವ್ ಎಲೆ ಅಂತಾರೆ, ಆ ಪಲಾವ್ ಎಲೆನ ಚೆನ್ನಾಗಿರೋದನ್ನ ನೋಡ್ಕೊಂಡು ತಗೋಬೇಕು ಗೈಸ್. ಒಂಚೂರು ಮುರಿದಿರಬಾರ್ದು, ಆ ಥರ ನೋಡ್ಕೊಂಡು ತಗೊಳ್ಳಿ. ಪಲಾವ್ ಎಲೆ ತಗೊಂಡ್ರೆ ತುಂಬಾನೇ ಒಳ್ಳೇದು. ಮಾತೆ ಮಹಾಲಕ್ಷ್ಮಿಗೆ ತುಂಬಾನೇ ಪ್ರಿಯವಾದದ್ದು ಅಂತಾನು ನಾವು ಹೇಳ್ಬೋದು. ಓಕೆನಾ? ಪಲಾವ್ ಎಲೆನ. ಸೊ ಹಾಗಾಗಿ ಒಂದು ಪಲಾವ್ ಎಲೆನ ತಗೊಳ್ಳಿ. ಆ ಪಲಾವ್ ಎಲೆ ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ನಿಮ್ ಕಷ್ಟ ಏನಿದೆ ಅದನ್ನ ನೀವು ಬರ್ಕೊಳ್ಬೇಕು. ಸರಿನಾ? ಈಗ ಫಾರ್ ಎಕ್ಸಾಂಪಲ್ ಯಾವ ರೀತಿ ಹೇಳ್ಬಹುದು ಅಂತಂದ್ರೆ, ನನಗೆ ಆ ಪಲಾವ್ ಎಲೆ ಮೇಲೆ ಬರ್ಕೊಳ್ಳಿ, ನನಗೆ ದುಡ್ಡಿನ ಸಮಸ್ಯೆ ನಿವಾರಣೆ ಆಗಬೇಕು. ಆಯ್ತಾ? ನಿಮ್ಗೇನ್ ಅನ್ಸುತ್ತೆ ಆ ಥರ, ನಿಮ್ಮಲ್ಲಿ ನಿಮ್ಗೇನ್ ಕಷ್ಟ ಇದೆ, ನಿಮ್ಗೇನ್ ಬೇಕು ಅದನ್ನ ಆ ಪಲಾವ್ ಎಲೆ ಮೇಲೆ ನೀವು ಬರ್ಕೊಳ್ಬೇಕಾಗತ್ತೆ. ಆಯ್ತಾ? ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ದುಡ್ಡಿನ ಸಮಸ್ಯೆನೇ ಇದೆ ಅಲ್ವಾ? ಸೊ ಹಾಗಾಗಿ ದುಡ್ಡಿನ ಸಮಸ್ಯೆ ನಿಮ್ಗೆ ಏನಿದೆ ಆ ಪಲಾವ್ ಎಲೆ ಮೇಲೆ ಬರೆದುಬಿಟ್ಟು ಗೈಸ್ ಅದನ್ನ ನೀವು ಮಡಚ್ಬಿಟ್ಟು ಅದ್ರ ಒಳಗಡೆಗೆ ನೀವು ಹಾಕೊಳ್ಬೇಕಾಗತ್ತೆ. ಪಪ್ಪು ನೋ ಇಟ್ಬಿಡು ಮಗ್ನಲ್ಲೇ. ಓಕೆ ಆಯ್ತಾ?
ಆ ಪಲಾವ್ ಎಲೆ ಮೇಲೆ ಬರೆದುಬಿಟ್ಟು ನೀವು ಆ ಬಟ್ಟೆ ಇಟ್ಟಿರ್ತೀರಲ್ಲ, ಒಂದು ವೈಟ್ ಬಟ್ಟೆ ಇಟ್ಟಿರ್ತೀರಲ್ಲ, ಆ ವೈಟ್ ಬಟ್ಟೆ ಮೇಲೆ ಅರಿಶಿನ ಕುಂಕುಮ ಹಾಕಿ 5 ರೂಪಾಯಿ ಕಾಯಿನ್ ಹಾಕಿ ಹಾಗೆ ಪಲಾವ್ ಎಲೆಯನ್ನು ಕೂಡ ಹಾಕ್ಬಿಟ್ಟು ನೀವು ಅದನ್ನ ಕಟ್ಕೊಳ್ಳಿ ಕ್ಲೀನಾಗಿ, ಸರಿನಾ? ಕಟ್ಟಬೇಕು ಅದನ್ನ ಫುಲ್ ಗಂಟನ್ನ ನೀವು ಕಟ್ಟುಬಿಟ್ಟು ಅದಕ್ಕೂ ಕೂಡ ಸ್ವಲ್ಪ ಪೂಜೆನ ನೀವು ಮಾಡ್ಕೊಳ್ಬೇಕು. ಈಗ ಯಾವ ರೀತಿ ನೀವು ಅಂದರೆ ಸಾಂಬ್ರಾಣಿ ಬತ್ತಿ ಆಗಿರಬಹುದು, ಇಲ್ಲ ಗಂಧದ ಕಡ್ಡಿ ಆಗಿರಬಹುದು, ಇಲ್ಲಾಂದರೆ ಕರ್ಪೂರ ಆರತಿ ಎಲ್ಲ ಬೆಳಿಗ್ಗೆ ಅದಕ್ಕೆ ಬೆಳಗ್ಬಿಟ್ಟು ಫಸ್ಟು ಅದನ್ನು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪನ ಮಾಡ್ಕೊಳ್ಬೇಕು. ನೀವು ಮಾತೆ ಮಹಾಲಕ್ಷ್ಮಿ ಫೋಟೋ ಮುಂದೆ ಸಂಕಲ್ಪನ ಮಾಡ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ದುಡ್ಡಿನ ಸಮಸ್ಯೆ ಜಾಸ್ತಿ ಇದೆ, ಕಾಡ್ತಾ ಇದೆ, ಎಲ್ಲ ನಿವಾರಣೆ ಆಗಬೇಕು. ನಮ್ಮ ಮನೆಯಲ್ಲಿ ದುಡ್ಡು ಅನ್ನೋದು ನೆಲೆಸಬೇಕು ತಾಯಿ. ನಮ್ಮ ಮನೆಯಿಂದ ದುಡ್ಡು ಅನ್ನೋದು ಅನಾವಶ್ಯಕವಾಗಿ ಹೊರಗಡೆ ಹೋಗಬಾರ್ದು. ಈ ರೀತಿ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಮತ್ತೆ ಮಹಾಲಕ್ಷ್ಮಿ ಫೋಟೋ ಮುಂದೆ ಇಟ್ಕೊಂಡು ಆ ಗಂಟೆನ ನೀವು ಕೇಳ್ಕೊಂಡು ಅದಕ್ಕೂ ಕೂಡ ನೀವು ಸ್ವಲ್ಪ ಕರ್ಪೂರ ಗಂಧದ ಕಡ್ಡಿ ಎಲ್ಲನೂ ಹಾಕ್ಬಿಟ್ಟು ಅಂದರೆ ಹಚ್ಬಿಟ್ಟು ನೀವು ಅದಕ್ಕೂ ಕೂಡ ಪೂಜೆ ಮಾಡಿ ಅದನ್ನು ನೀವು ತೊಗೊಂಡೋಗ್ಬಿಟ್ಟು ಅಕ್ಕಿ ಡಬ್ಬದ ಒಳಗಡೆ ಮಧ್ಯ ನೀವು ಅದನ್ನು ಇಡಬೇಕಾಗತ್ತೆ, ಸರಿನಾ? ಫುಲ್ಲು ರಹಸ್ಯವಾಗಿ ಮಾಡ್ಕೊಳ್ಳಿ. ಇದನ್ನು ಯಾರಿಗೂ ಕೂಡ ಗೊತ್ತಾಗೋದು ಬೇಡ, ಇದು ಯಾರಿಗೂ ಕೂಡ ಹೇಳೋಕ್ಕೂ ಹೋಗ್ಬೇಡಿ. ಯಾಕಂದರೆ ಈ ರೀತಿ ಮಾಡ್ತಿದ್ದೀನಿ ಅಂತ ಹೇಳಕ್ಕೆ ಹೋಗ್ಬೇಡಿ. ಬೇಕಾದ್ರೆ ಅಂದರೆ ಈ ರೀತಿ ಒಂದು ಪರಿಹಾರ ಇದೆ ಅದನ್ನು ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ಅಂತ ಬೇಕಾದರೆ ಹೇಳ್ಬೋದು. ಆದರೆ ನಾನು ಇವತ್ತೇ ಮಾಡ್ತಿದ್ದೀನಿ, ಇವಾಗಲೇ ಮಾಡಿದ್ದೀನಿ, ಇವೆಲ್ಲ ಕೂಡ ಆ ಥರ ಎಲ್ಲ ಶೇರ್ ಮಾಡೋಕ್ಕೆ ಹೋಗ್ಬೇಡಿ, ಸರಿನಾ? ರಹಸ್ಯವಾಗಿ ಅದನ್ನು ನೀವು ಅಕ್ಕಿ ಡಬ್ಬದೊಳಗಡೆ ಮಧ್ಯ ಅದನ್ನು ಇಡಬೇಕಾಗತ್ತೆ ಆ ಗಂಟೆನ, ಸರಿನಾ? ಮಧ್ಯ ಆ ಗಂಟೆನ ಇಟ್ಕೊಳ್ಳಿ. ಇದು ಎಷ್ಟು ದಿನ ಅದರೊಳಗಡೆನೆ ಇರಬೇಕು ಅಕ್ಕಿ ಒಳಗಡೆ ಅಂತ ಅಂದರೆ 48 ದಿನ ನೀವು ಅದನ್ನು ಬಿಡಬೇಕಾಗತ್ತೆ, ಸರಿನಾ? 48 ದಿನ ಆದಮೇಲೆ ನೀವು ಆ ಡಬ್ಬದಿಂದ ನೀವು ಅಷ್ಟೊಳಗಡೆ ಆಲ್ಮೋಸ್ಟ್ ಸ್ವಲ್ಪ ಅಕ್ಕಿ ಫಿಲ್ ಮಾಡಿರ್ತೀರ ಅಲ್ವಾ, ಅದೆಲ್ಲ ಫುಲ್ಲು ಖಾಲಿ ಆಗಿರುತ್ತೆ, ಸರಿನಾ? ಅದೆಲ್ಲ ತಗೊಂಡು ಆ ಗಂಟೆನ ನೀವು ನೆಕ್ಸ್ಟ್ 48 ದಿನ ಆದಮೇಲೆ ಆ ಗಂಟೆನ ನೀವು ತೆಗಿಬೇಕಾಗತ್ತೆ, ಸರಿನಾ? ತೆಗೆದುಬಿಟ್ಟು ನೀವು ಅದ್ರ ಒಳಗಡೆ ಇರುವಂತಹ ಪಲಾವ್ ಎಲೆ ಬರುತ್ತಲ್ಲ, ಬಿರಿಯಾನಿ ಎಲೆ, ಅದನ್ನು ನೀವು ಸುಟ್ಟುಬಿಡ್ಬೇಕು, ಸರಿನಾ? ಸುಟ್ಟುಬಿಟ್ಟು ಅದನ್ನು ಹಾಗೇನೆ ಅರಿಶಿನ ಕುಂಕುಮ ಇರುತ್ತಲ್ಲ ಅದನ್ನು ಹಾಗೇನೆ ಆ ಕಾಯಿನ್ ಇರುತ್ತಲ್ಲ ಕಾಯಿನನ್ನು ಕ್ಲೀನಾಗಿ ಅದನ್ನು ವಾಶ್ ಮಾಡಿಕೊಂಡು ನೀವು ತೊಗೊಂಡೋಗ್ಬಿಟ್ಟು ನೀವು ನಿಮ್ಮ ಬೀರುನಲ್ಲಿ ಅದನ್ನು ಇಟ್ಕೊಳ್ಬೇಕಾಗತ್ತೆ, ಸರಿನಾ? ಅಂದರೆ ನಿಮ್ಮ ಕ್ಯಾಶ್ ಬಾಕ್ಸ್ ಎಲ್ಲಿರುತ್ತೋ ಅಲ್ಲಿ ನೀವು ಅದನ್ನು ಇಟ್ಕೊಳ್ಳಿ. ಯಾಕಪ್ಪ ಅಂತಂದರೆ ಲಕ್ಷ್ಮೀದೇವಿ ಅಂದರೆ ಧನ ಪ್ರಾಪ್ತಿ ಧನಾಗಮನ ಆಗ ರೀತಿ ಮಾಡುವಂಥ ಪರಿಹಾರ ಇದು, ಆಯಿತಾ? ಇದೊಂದು ತಂತ್ರ ಬಂದು ಧನಾಗಮನ ಆಗಬೇಕು, ಮನೆಯಲ್ಲಿರುವಂಥ ದುಡ್ಡಿನ ಸಮಸ್ಯೆ ನಿವಾರಣೆ ಆಗಬೇಕು, ಧನ ಪ್ರಾಪ್ತಿ ಆಗಬೇಕು ಅನ್ನೋದಕ್ಕೋಸ್ಕರ ತಂತ್ರನ ಮಾಡ್ಕೊಂಡಿರೋದ್ರಿಂದ ಗೈಸ್ ಆ 5 ರೂಪಾಯಿ ಕಾಯಿನಲ್ಲೂ ಕೂಡ ಆ ಶಕ್ತಿ ಅಡಗಿರುತ್ತೆ, ಸರಿನಾ? ಅಂದರೆ ಮತ್ತೆ ಮಹಾಲಕ್ಷ್ಮಿ ಬಂದು ಆಶೀರ್ವಾದ ಮಾಡಿರ್ತಾರೆ. ಆ 5 ರೂಪಾಯಿ ಕಾಯಿನ್ ಅನ್ನೋದನ್ನ ಅದನ್ನು ನೀವು ಕ್ಲೀನಾಗಿ ವಾಶ್ ಮಾಡಿ ಅದನ್ನು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ, ಸರಿನಾ? ಇಟ್ಟಾದ್ಮೇಲೆ ನೋಡಿ ಹಣ ಯಾವ ರೀತಿ ಅದು ಡಬಲ್ ಆಗ್ತಾ ಹೋಗುತ್ತೆ, ನಿಮಗೆ ದುಪ್ಪಟ್ಟಾಗ್ತಾ ಹೋಗುತ್ತೆ ಅಂತ ನೀವೇ ಬೇಕಾದರೆ ನೀವು ಅಬ್ಸರ್ವ್ ಮಾಡಿ ಬೇಕಾದರೆ, ಸರಿನಾ? 48 ದಿನ ಆದಮೇಲೆ ಅದನ್ನು ಇಡಿ, ಆಯಿತಾ? ಅದಾದಮೇಲೆ ಪಲಾವೆಲ್ಲ ಸುಟ್ಟು ಬಿಡಿ. ಅದ್ರ ಒಳಗಡೆ ಇರುವಂಥ ಅರಿಶಿನ ಕುಂಕುಮ ಆಗಿರ್ಬೋದು, ಪಲಾವೆಲ್ಲನೂ ತೊಗೊಂಡೋಗ್ಬಿಟ್ಟು ಗೈಸ್ ನೀವು ಯಾರು ಓಡಾಡದೇ ಇರುವಂಥ ಜಾಗದಲ್ಲಿ ಅದನ್ನು ಬಿಸಾಕಬೇಕು, ಸರಿನಾ? ಅಂದರೆ ಯಾವುದಾದ್ರೂ ಒಂದು ಮರದ ಬುಡದ ಹತ್ರನೋ ಇಲ್ಲಾಂದರೆ ಯಾವುದಾದ್ರೂ ಒಂದು ಗಿಡದ ಹತ್ರನೋ ನೀವು ಅದನ್ನು ಬಿಸಾಕ್ಬಿಡಿ, ಸರಿನಾ? ಹಾಕ್ಬಿಟ್ಟು ಬಂದು ಆ ಬಟ್ಟೆನ ನೀವು ರೀಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮತ್ತೆ ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಮತ್ತೆ ಅದೇ ಬಟ್ಟೆನ ನೀವು ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ, ಸರಿನಾ? ಈ ರೀತಿ ಒಂದು ತಂತ್ರ ಪರಿಹಾರಗಳನ್ನ ಮಾಡ್ಕೊಳ್ಳಿ ಗಾಯ್ಸ್. ಚಿಕ್ಕ ಪುಟ್ಟ ಪರಿಹಾರ ತಂತ್ರಗಳು ಗಾಯ್ಸ್ ನಮಗೆ ಒಳ್ಳೇದು ಮಾಡುತ್ತೆ, ಒಳಿತನ ಮಾಡುತ್ತೆ ಅಂತಂದರೆ ನಾವು ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ, ಆಯಿತಾ? ಅಂದರೆ ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂಥದ್ದು ಏನೂ ಇಲ್ಲ. ನಮ್ಮ ಮನೆಯಲ್ಲಿ ನಾವು ಏನು ಪದಾರ್ಥನ ಡೈಲಿ ಯೂಸ್ ಮಾಡ್ತೀವೋ ಅದರಲ್ಲೇ ಮಾಡುವಂಥ ಚಿಕ್ಕ ಪುಟ್ಟ ತಂತ್ರಗಳಾಗಿರುತ್ತೆ, ಆಯಿತಾ? ದುಡ್ಡಿಟ್ಟಿರೋರಾದರೆ ಅಂದರೆ ಆ ಪೂಜೆ ಮಾಡಿಸ್ತಾರೆ, ಈ ಪೂಜೆ ಮಾಡಿಸ್ತಾರೆ, ಏನೇನೋ ಮಾಡಿಸ್ಕೊಳ್ತಾರೆ, ಆಯಿತಾ? ಅವ್ರ ಹತ್ರ ಅಂದರೆ ಬೇರೆ ರೀತಿ ಈಗ ದುಡ್ಡಿರೋರಿಗೆ ಗಾಯ್ಸ್ ತುಂಬ ಅಂದರೆ ಕೆಲವೊಬ್ಬರಿಗೆ ದುಡ್ಡೇ ಸಮಸ್ಯೆ ಆಗ್ಬಿಡುತ್ತೆ, ಆಯಿತಾ? ಇನ್ನೊಬ್ರಿಗೆ ದುಡ್ಡು ಇಲ್ಲದೇ ಸಮಸ್ಯೆ ಆಗುತ್ತೆ, ಇನ್ನೊಬ್ರಿಗೆ ದುಡ್ಡೇ ಸಮಸ್ಯೆ ಆಗುತ್ತೆ. ದುಡ್ಡಿದ್ರೆ ಅವ್ರಿಗೆ ಆರೋಗ್ಯ ಸರಿ ಇರೋದಿಲ್ಲ, ಆರೋಗ್ಯ ಹಾಳಾಗಿರುತ್ತೆ, ಆರೋಗ್ಯಕ್ಕೆ ಖರ್ಚು ಮಾಡ್ತಾರೆ. ಈ ರೀತಿ ಯಾವುದಾದ್ರೂ ಒಂದು ಮನುಷ್ಯ ಅಂದಮೇಲೆ ಸಮಸ್ಯೆಗಳನ್ನ ಎದುರಿಸ್ತಾನೆ ಇರ್ತೀವಿ ಅಲ್ವಾ? ಮನುಷ್ಯ ಅಂದಮೇಲೆ ದೇವರು ಕಷ್ಟನ ಕೊಟ್ಟೇ ಕೊಡ್ತಾನೆ, ಅದೇ ರೀತಿ ಕಷ್ಟಕ್ಕೆ ಪರಿಹಾರಗಳನ್ನು ಕೂಡ ಕೊಟ್ಟಿರ್ತಾನೆ, ಆಯಿತಾ? ಈ ಎಕ್ಸಾಂಪಲ್ ನೋಡಿ, ಮನುಷ್ಯನ ಏಳಿಗೆಗೆ ಅಂತಾನೆ ಯಶಸ್ಸಿಗೆ ಅಂತಾನೆ ಪರಿಹಾರ ಶಾಸ್ತ್ರ ಆಗಿರಬಹುದು, ಸಿದ್ಧಿಶಾಸ್ತ್ರ ಆಗಿರಬಹುದು, ಈ ರೀತಿ ಕೆಲವೊಂದು ಚಿಕ್ಕ ಪುಟ್ಟ ತಂತ್ರಗಳನ್ನ ಪರಿಹಾರಗಳನ್ನ ತಿಳಿಸ್ಕೊಟ್ಟಿರ್ತಾರೆ ಅಲ್ವಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ನಾವು ಈ ರೀತಿ ಕೆಲವೊಂದು ತಂತ್ರಗಳನ್ನ ಮನೆಯಲ್ಲಿ ಮಾಡ್ಕೊಳ್ಳೋದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಅದು ಬಂದು ನಾಳೆ ಪದೇ ಹೇಳ್ತಾ ಇದ್ದೀನಿ ನಿಮಗೆ, ನಾಳೆ ದೀಪಾವಳಿ ಹಬ್ಬ ಇರೋದ್ರಿಂದ ನಿಜವಾಗ್ಲೂ ಈ ಒಂದು ತಂತ್ರನ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ನೋಡಿ ಗಾಯ್ಸ್, ನೀವು ನಾಳಿದ್ರಿಂದನೇ ಅಬ್ಸರ್ವ್ ಮಾಡಿ, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಹಣದ ಸಮಸ್ಯೆ ಇದ್ರೆ ಅದು
ಸ್ವಲ್ಪ 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 ನಿವಾರಣೆ ಆಗ್ತಾ ಹೋಗುತ್ತೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ, ಇದನ್ನು ನಾನು ಕೂಡ ಲಾಸ್ಟ್ ಇಯರ್ ಮಾಡಿದ್ದೆ, ನನಗೆ ತುಂಬಾ ಒಳ್ಳೆಯದಾಗಿದೆ. ಸೊ ಅದಕ್ಕೋಸ್ಕರ ನಿಮಗೆ ಇರಪ್ಪ ತಿಳಿಸ್ಕೊಡೋದನ್ನ ಅಂತ ಅಂದ್ಬಿಟ್ಟು ವಿಡಿಯೋನ ಮಾಡಿದೆ. ನಾನು ಕೂಡ ತುಂಬ ಬ್ಯುಸಿ ಆಗಿದ್ದೀನಿ, ವಿಡಿಯೋಸ್ನ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗ್ತಲ್ಲ, ದಯವಿಟ್ಟು ಕ್ಷಮಿಸಿ. ನಾನು ಆದಷ್ಟು ವಿಡಿಯೋನ ಹಾಕಲಿಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು. ಅಂದರೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ ಗಾಯ್ಸ್. ತುಂಬ ಇನ್ನೂ ಕೆಲವೊಂದು ಎಷ್ಟೊಂದು ತಂತ್ರಗಳು ಪರಿಹಾರಗಳು ಗೊತ್ತು, ಬಟ್ ತಿಳಿಸ್ಕೊಡ್ಲಿಕ್ಕೆ ನನಗೆ ಟೈಮ್ ಸಿಗ್ತಾಯಿಲ್ಲ. ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಅಂದರೆ ಈ ರೀತಿ ಅಂದರೆ ಇಷ್ಟು ದಿನ ನನಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರಿ, ದಯವಿಟ್ಟು ಅದೇ ರೀತಿ ಸಪೋರ್ಟ್ ಮಾಡಿ. ನಾನು ಆದಷ್ಟು ತಿಳಿಸ್ಕೊಡ್ತೀನಿ. ನಿಮಗೂ ಕೂಡ ಕಷ್ಟ, ಎಲ್ಲರಿಗೂ ಕೂಡ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಕೆಲವೊಂದು ಪರಿಹಾರಗಳು ನಮಗೇನು ಗೊತ್ತು ಅದನ್ನು ನಾವು ತಿಳಿಸ್ಕೊಡೋದ್ರಿಂದ ನಾವೇನು ಕಳ್ಕೊಳ್ಳೋದಿಲ್ಲ ಅಲ್ವಾ. ಸೊ ಹಾಗೇನೆ ನಿಮ್ಮ ಒಂದು ಲೈಕ್ ಅನ್ನೋದು ಇನ್ನೊಬ್ರಿಗೆ ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರಲ್ಲಿ, ಅಂದರೆ ಲೈಕ್ ಮಾಡೋದು ತಪ್ಪಿಲ್ಲ ಅಂತ ನಾನು ಅಂದರೆ ನನ್ನ ಭಾವನೆ ಅದು, ಓಕೆನಾ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ, ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆಯೇ ಇದೇ ರೀತಿ ಹಲವಾರು ತಂತ್ರ ಪರಿಹಾರಗಳು, ಅಂದರೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು, ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು ಎಷ್ಟೊಂದು ಪರಿಹಾರಗಳನ್ನ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದರೆಲ್ಲದ್ರದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಈ ವಿಡಿಯೋ ಇವಾಗ ಮಾಡಿದ ತಕ್ಷಣ ಅಪ್ಲೋಡ್ ಮಾಡ್ತೀನಿ ಗಾಯ್ಸ್. ನಾಳೆನೇ ಈ ಒಂದು ಪರಿಹಾರನ ಮಾಡ್ಕೊಳ್ಳಿ. ಅಕಸ್ಮಾತ್ ಇವಾಗ ನೋಡೋರು ನಾಳೆನೇ ಮಾಡ್ಕೊಳ್ಳಿ. ಆದಷ್ಟು ಶೇರ್ ಮಾಡಿ. ಇವಾಗ ನೋಡೋರು ಏನಾದರೂ ಇನ್ನು ಬೇರೆಯವ್ರು ನೋಡಿರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಹೇಳ್ತಾರೆ. ಆದಷ್ಟು ಶೇರ್ ಮಾಡಿ. ನಾಳೆ ನೋಡೋರು ನೀವು ಸಂಜೆವರೆಗೂ ಈ ಒಂದು ಪರಿಹಾರನ ಮಾಡ್ಕೊಳ್ಬಹುದು, ಏನು ತೊಂದರೆ ಇಲ್ಲ ಸರಿನಾ. ನೀವು ನೈಟ್ ಮಲ್ಕೊಳ್ಳೋವರೆಗೂ ಟೈಮ್ ಇರುತ್ತೆ ಸರಿನಾ. ಅಲ್ಲಿವರೆಗೂ ಕೂಡ ಯಾವ ವಿಡಿಯೋ ನೋಡಿದ್ರೆ ಅಕಸ್ಮಾತ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ ಗೈಸ್, ಓಕೆನಾ. ಓಕೆ ಗೈಸ್, ಇವತ್ತಿನ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ಆ ದೇವರು ನಿಮ್ಮ ಮನೆಯಲ್ಲಿ ಬೆಳಕನ್ನು ತರಲಿ. ಎಲ್ಲರ ಮನೆಯಲ್ಲೂ ಕೂಡ ಈ ದೀಪ ಯಾವ ರೀತಿ ಉರಿಯುತ್ತೋ, ಅಂದರೆ ಬೆಳಕನ್ನು ಕೊಡುತ್ತೋ, ಅದೇ ರೀತಿ ನಿಮ್ಮ ಮನೆಗಳಲ್ಲಿ ದೇವರು ಬೆಳಕನ್ನು ಕೊಡಲಿ ಅಂತ ನಾನು ಕೂಡ ಲಕ್ಷ್ಮೀ ದೇವಿ ಹತ್ರ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅನ್ನೋದನ್ನ ಮರಿಬೇಡಿ, ಕಮೆಂಟ್ ಮಾಡಿ ಸರಿನಾ. ಎಲ್ಲರಿಗೂ ಕೂಡ ಮತ್ತೆ ಮಹಾಲಕ್ಷ್ಮಿ ಬಂದು ನಿಮ್ಮ ಮನೆಯಲ್ಲಿ ಸ್ಥಿರವಾಗಲಿ, ನೆಲೆಸಲಿ. ನಿಮ್ಗೇನು ಬೇಕು, ನಿಮ್ಮ ಬೇಡಿಕೆಗಳು ಏನೇನಿದೆ ಎಲ್ಲನೂ ಕೂಡ ದೇವರು ನಿಮಗೆ ಆದಷ್ಟು ಬೇಗ ಕರುಣಿಸಲಿ ಸರಿನಾ. ಯಾವುದೇ ಒಂದು ಕಷ್ಟದಲ್ಲಿ ನೀವು ಬಳಲ್ತಾ ಇದ್ರೂ ಕೂಡ ಆ ಕಷ್ಟ ಅನ್ನೋದು ನಿವಾರಣೆ ಆಗಲಿ. ಮತ್ತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಲಿ. ಹಾಗೆಯೇ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ನೀವೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇವತ್ತಿನ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.